ನಾವೇನಾದರೂ ಒಳ್ಳೆ ಕೆಲಸ ಮಾಡ್ತಿರ್ಬೇಕಾದ್ರೆ ಅಥವಾ ನಮಗೆ ಉತ್ತಮ ಅನಿಸಿದಂತಹ ಕೆಲಸವನ್ನು ಮಾಡ್ತಿರ್ಬೇಕಾದ್ರೆ ಯಾರಾದರೂ ಅದಕ್ಕೆ ಕೊಂಕು ಮಾತಾಡೋರಿದ್ರೆ ಅಥವಾ ಅದಕ್ಕೆ ಸಪೋರ್ಟ್ ಮಾಡದೇ ಇರೋರಿದ್ರೆ ಅವರಿಗೋಸ್ಕರ ನಿಮ್ಮ ಕೆಲಸ ಬಿಡ್ತೀನಿ ಅನ್ನೋ ಹಾಗಿದ್ರೆ ನಿಮಗಾಗಿ ಈ ವಿಡಿಯೋ. ಪರಮೇಶ್ವರ ಪಾರ್ವತಿಗೆ ಭೂ ವಿಹಾರ ಮಾಡುವಂತಹ ಆಸೆ ಆಗ್ತದೆ, ಬರ್ತಿರ್ತಾರೆ. ಅವ್ರ ಜೊತೆ ನಂದೀಶನು ಕೂಡ ಬರ್ತಾನೆ. ಭೂಮಿಗೆ ಬಂದ ನಂತರ ಪರಮೇಶ್ವರ ಪಾರ್ವತಿ ಅಗಸರಾಗ್ತಾರಂತೆ, ನಂದೀಶ ಕತ್ತೆಯಾಗಿ ಪರಿವರ್ತನೆಗೊಳ್ತಾರಂತೆ. ಅವ್ರು ಹಾಗೆ ನಡೀತಾ ಹೋಗ್ತಿರ್ಬೇಕಾದ್ರೆ ಒಬ್ಬ ವ್ಯಕ್ತಿ ಬರ್ತಾರಂತೆ. ಇವರೆಷ್ಟು ಮೂರ್ಖರಪ್ಪ, ಬೇಕಾದ ಹಾಗೆ ಕತ್ತೆ ಇದೆ, ಅದ್ರ ಮೇಲೆ ಯಾರಾದ್ರೂ ಒಬ್ರು ಕುಂತು ಹೋಗಬಹುದು, ಇದರಿಂದ ಅವ್ರ ಶಕ್ತಿ ಉಳಿಯುತ್ತೆ, ಸುಮ್ಮನೆ ಕತ್ತೆನ ಆರಾಮಾಗಿ ಕರ್ಕೊಂಡು ಹೋಗ್ತಿದ್ದಾರೆ, ತಾವು ಕೂಡ ನಡೀತಾ ಶ್ರಮ ಪಡ್ತಿದಾರಲ್ಲ, ಇವ್ರಿಗೆ ಬುದ್ಧಿ ಇಲ್ವಾ ಅಂತಾನಂತೆ. ಅದನ್ನು ಕೇಳಿದಂತಹ ಪರಮೇಶ್ವರ ಪಾರ್ವತಿಯನ್ನ ಕೂಡಿಸ್ಬಿಟ್ಟು ತಾನು ನಡೀತಾ ಹೋಗ್ತಾನಂತೆ. ಇನ್ನೊಂದು ಸ್ವಲ್ಪ ಮುಂದೆ ಹೋಗ್ತಾನಂತೆ, ಇನ್ನೊಬ್ಬ ಬರ್ತಾನಂತೆ. ಅಯ್ಯೋ ಶಿವ, ಎಷ್ಟೋ ಭಾರವನ್ನು ಹೊರುವಂತಹ ಕತ್ತೆ ಮುಂದೆ ಇದ್ರು ಕೂಡ ಅದ್ರ ಮೇಲೆ ಕೂತ್ಕೊಳ್ದೆ ಈ ವ್ಯಕ್ತಿ ನಡೀತಾ ಹೋಗ್ತಿದ್ದಾನೆ, ಏನ್ ಮೂರ್ಖ ಇದ್ದಾನೆ, ಅವನು ಕೂಡ ಕೂತ್ಕೊಂಡು ಹೋಗ್ಬೋದಲ್ಲ, ಯಾವುದೇ ಬಟ್ಟೆಗಳಿಲ್ಲ ಅಂತಾರಂತೆ. ಅದನ್ನ ಕೇಳಿದಂತ ಪರಮೇಶ್ವರ ತಾನೂ ಕೂಡ ಕತ್ತೆ ಮೇಲೆ ಕೂತ್ಕೊಂಡು ಸವಾರಿ ಮಾಡ್ತಾನಂತೆ. ಇನ್ನೂ ಸ್ವಲ್ಪ ಮುಂದೆ ಹೋದಾಗ ಅಲ್ಲಿ ಒಬ್ಬ ಪ್ರಾಣಿ ದಯ ವ್ಯಕ್ತಿ ಬರ್ತಾನಂತೆ. ಹೇಳ್ತಾನಂತೆ, ಇವರೆಷ್ಟು ಕಟಕರು, ಅಂಥ ಮುಗ್ಧ ಪ್ರಾಣಿ ಮೇಲೆ ಇಬ್ರು ಕೂತ್ಕೊಂಡು ಹೋಗ್ತಿದ್ದಾರೆ, ಅದು ಎಷ್ಟು ಪರಿಶ್ರಮ ಪಡಬೇಕು ಪ್ರಾಣಿ, ಅದೆಷ್ಟು ಒದ್ದಾಡ್ತಿದೇನೋ ಅಂತಾರಂತೆ. ಇದನ್ನು ಕೇಳಿದಂತಹ ಪರಮೇಶ್ವರ ಪಾರ್ವತಿ ಇಳಿದ್ಬಿಟ್ಟು ಆ ಕತ್ತೆನ ಹೊತ್ಕೊಂಡು ಹೋಗೋಕೆ ಸ್ಟಾರ್ಟ್ ಮಾಡ್ತಾರಂತೆ. ಆವಾಗ ಇನ್ನು ಮುಂದೆ ಬಂದಂತಹ ವ್ಯಕ್ತಿಗಳು ಎಲ್ಲರೂ ನಗಕ್ಕೆ ಶುರು ಮಾಡ್ತಾರಂತೆ. ಇವರಂತಹ ಮೂರ್ಖರು ಜಗತ್ನಲ್ಲೇ ಇಲ್ಲ, ಕತ್ತೆನ ನಡೆಸ್ಕೊಂಡು ಕರ್ಕೊಂಡು ಹೋಗ್ಬೋದು ಆರಾಮಾಗಿ, ಅದನ್ನ ಬಿಟ್ಟು ಇವ್ರು ಹೊತ್ಕೊಂಡು ಹೋಗ್ತಿದ್ದಾರೆ ಅಂತ ಹೇಳಿ. ಸೊ ಆವಾಗ ಪರಶಿವ ಅನ್ಕೊಂತಾನಂತೆ, ಈ ವ್ಯಕ್ತಿಗಳು ನನ್ನೇ ಬಿಡ್ತಿಲ್ಲ, ಈ ಭೂಲೋಕದಲ್ಲಿ ಏನೇ ಮಾಡಿದ್ರು ಕೂಡ ಅದರಲ್ಲೂ ಒಂದು ತಪ್ಪು ಕಂಡು ಹಿಡಿಯೋಕೆ ಅಂತಾನೆ ಜನ ಇರ್ತಾರೆ. ಇಲ್ಲಿಗೆ ಬದುಕಬೇಕು ಅಂದ್ರೆ ನಮ್ಮ ಕೆಲಸವನ್ನ ನಮ್ಮ ಮನಸ್ಸಾಕ್ಷಿಗೆ ಒಪ್ಪಿದ ಹಾಗೆ ಮಾಡಿದ್ರೆ ಮಾತ್ರ ಇರ್ಲಿಕ್ಕೆ ಸಾಧ್ಯ ಅನ್ನೋದನ್ನ ಅರ್ಥಕೊಂಡು ಇದನ್ನ ಶರಣಗಣಕ್ಕೆ ಸಾರ್ತಾನಂತೆ. ಸೊ ವಿಚಾರ ಮಾಡಿ ವ್ಯಕ್ತಿಗಳೇ, ಅಂತಹ ನೆಗೆಟಿವ್ ಮಾತಾಡುವಂತಹ ವ್ಯಕ್ತಿಗಳು ಶಿವನನ್ನೇ ಬಿಟ್ಟಿಲ್ಲ ಅಂದಮೇಲೆ ನೀವು ಹೊರತಾಗಿರ್ತೀರಾ ಅನ್ಕೊತೀರಾ? ಸೊ ನಿಮ್ಮ ಬಗ್ಗೆನೂ ನಿಮ್ಮ ಕೆಲಸದ ಬಗ್ಗೆನೂ ಯಾರಾದರೂ ಕೆಟ್ಟದಾಗ ಮಾತಾಡಿದಾಗ ದೇವ್ರು 2 ಕಿವಿ ಕೊಟ್ಟಿದ್ದಾನೆ, ಈ ಕಿವಿಲ್ ಕೇಳಿದಾಗ ಈ ಕಿವಿಲ್ ಹೊರಗಡೆ ಕಳಿಸಿ. ಎಲ್ಲರಿಗೂ ಒಳ್ಳೇದಾಗ್ಲಿ, ನಿಮ್ಮ ಪರಿಶ್ರಮಕ್ಕೆ ದೇವರು ತಕ್ಕ ಫಲ ಕೊಡ್ಲಿ ಅಂತ ಹಾರೈಸ್ತಾ ನೆಕ್ಸ್ಟ್ ವಿಡಿಯೋನಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ.